ಭೂತರಾಜ ನಮಸ್ತುಭ್ಯಂ ವಾದಿರಾಜಗುರೋ ಪ್ರಿಯ ವಿದ್ರಾವ್ಯ ಸರ್ವಬಾಧಾನ ಸದಾತ್ವಂ ರಕ್ಷಣಂಕು. ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳಿದ್ದೇ ಇರ್ತವೆ. ಮಾನಸಿಕವಾಗಿರತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಇದು ರುದ್ರದೇವರು ಅಂತ ಹೇಳ್ತಾರೆ, ಈಶ್ವರ ಅಂತ ಹೇಳಿ. ಕೆಲವು ಶಾಸ್ತ್ರಗಳ ಪ್ರಕಾರ ಭೂತರಾಜರು ಅಂತಕ್ಕಂಥವ್ರು ಮುಂದೆ ರುದ್ರ ಪದವಿಗೆ ಬರ್ತಕ್ಕಂಥವ್ರು ಅಂತ. ರುದ್ರದೇವರು ಅಂದ್ರೆ ಮನೋನಿಯಾಮಕರು, ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂತಹ ದೇವತೆ ಮನೋನಿಯಾಮಕರು ಅಂತ ಹೇಳಿ ಕರೀತಾರೆ. ನಮ್ಮ ತಂದೆಯವರಾದ ಎಲೆಮೇಲಿ ರಾಘವೇಂದ್ರಾಚಾರ್ಯ ಅಂತ ಹೇಳಿ ಅವರು ಸಾಧಾರಣ ಸುಮಾರು ದಿವಸಗಳ ಕಾಲ ಸೋಂದಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನವನ್ನ ಮಂತ್ರಾಲಯದಿಂದ ನಡ್ಕೊಂಡು ಬಂದು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಅದು ಮೃತ್ತಿಕಾ ಬೃಂದಾವನ ಇದೆ. ಈಗ ರಾಯರ ವಿಗ್ರಹವಾಗಿ ಅದು ಪ್ರತಿಷ್ಠಾಪನೆಯಾಗಿದೆ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅವರು ತುಂಬಾ ದಿನಗಳ ಕಾಲ ಸೋಂದೆಯಲ್ಲಿ ಸೇವೆಯನ್ನ ಮಾಡಿದ್ರು, ಆಗ ಹಿಂದಿನ ಹಿರಿಯ ಯತಿಗಳು ಅವರಿಗೆ ಭೂತರಾಜರ ದಂಡ ಅಂತ ಹೇಳಿ ಅವರಿಗೆ ಕೊಟ್ಟಿದ್ದು. ಅದಕ್ಕೆ ಕಾರಣನೂ ಇದೆ. ಯಾಕೆಂದ್ರೆ ಅವರು ಅನೇಕ ವಿದ್ಯೆಗಳನ್ನ ಬಲ್ಲಂತವರು. ಮೊದಲನೇದಾಗಿ ಜ್ಯೋತಿಷ್ಯ, ಹರಿಕತೆ, ಮತ್ತೆ ಯಂತ್ರ, ಮಂತ್ರ, ತಂತ್ರ, ಇದರಲ್ಲಿ ಎಲ್ಲವೂ ಕೂಡ ಪರಿಣಿತಿಯನ್ನ ಪಡೆದಿದ್ರು. ಬಾಯಿಂದ ಬಾಯಿಗೆ ಅವರು ಇವತ್ತು ಕಾಲವಾಗಿದ್ದಾರೆ, ಇಲ್ಲ 15 ವರ್ಷಗಳಾಗಿದೆ ಆಗಲೇ. ಆದರೆ ಅವರ ಒಂದು ಚರ್ಯೆ, ಅವರು ಮಾಡಿರ್ತಕ್ಕಂತಹ ಕೆಲಸಗಳು, ಕಾರ್ಯಗಳು ಎಲ್ಲರಿಗೂ ಚಿರಪರಿಚಿತ. ಒಬ್ಬ ವ್ಯಕ್ತಿ ಹೊರಗಡೆ ನಿಂತಿದ್ರೆ ಅವ್ರಿಗೆ ಮೈಲಾಗದೆ ಕೈಲಾಗದೆ ಅವರನ್ನು ಆಟೋದಲ್ಲಿ ಅವತ್ತಿನ ದಿನ ಕಾಲದಲ್ಲಿ ಕರ್ಕೊಂಡು ಬಂದರೆ, ಹೊರಗಡೆಯಿಂದ ಯಾರಿಗಾದರೂ ದೇವಸ್ಥಾನದ ಒಳಗೆ ಕೂತು ಅವ್ರಿಗೇನಾದರೂ ಒಂದು ಪದಾರ್ಥವನ್ನು ಮಂತ್ರಿಸಿಕೊಟ್ರೆ ಆರಾಮಾಗಿ ಅವರು ಎದ್ದು ಇಲ್ಲಿ ಬಂದು ನಮಸ್ಕಾರವನ್ನು ಹಾಕ್ಕೊಂಡು ಹೋಗಿರೋದನ್ನು ಅನೇಕ ಜನ ನೋಡಿದ್ದಾರೆ. ಅದೇ ರೀತಿ ಒಂದು ಮಗುಗೆ ಕಾಲಿಲ್ಲದೆ ಇದ್ದ ಸಂದರ್ಭದಲ್ಲಿ ತೊಡೆ ಮೇಲೆ ಕೂಡಿಸಿಕೊಂಡು ಮಂತ್ರಾದಿಗಳನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟ ಹೋಮಾದಿಗಳನ್ನು ಹೇಳಿ ಮಾಡಿದರೆ ಹೋಮ ಮುಗಿಯೋದ್ರ ಒಳಗೆ ಆ ಒಂದು 7 ವರ್ಷದ ಮಗು ಆರಾಮಾಗಿ ದೇವಸ್ಥಾನ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಚಿರಪರಿಚಿತ. ಸಾಮಾನ್ಯವಾಗಿ ಭೂತ, ದೆವ್ವ, ಪಿಶಾಚಿ ಇವೆಲ್ಲ ಕೇಳಿರ್ತಕ್ಕಂಥದ್ದು. ಕ್ಷಣ ಮಾತ್ರದಲ್ಲಿ ಅದನ್ನ ನಿವೃತ್ತಿ ಮಾಡ್ತಾ ಇದ್ರು. ಕೇವಲ ಕ್ಷಣಗಳು, ನಿಮಿಷ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಇಲ್ಲ. ಬಂದು ಎದುರುಗಡೆ ಕೂತಾಗ ತಕ್ಷಣದಲ್ಲಿ ಅವರು ಅದನ್ನ ನಿವೃತ್ತಿ ಮಾಡ್ತಾ ಇದ್ರು. ಹೀಗೆ ಅವರು ಭೂತರಾಜರ ದಂಡ ಪಡೆದಿದ್ರು, ಭೂತರಾಜರ ಸೇವೆಯನ್ನ ಮಾಡಿದ್ರು. ಈ ಉದ್ದೇಶದಿಂದ ಸುಮಾರು ವರ್ಷಗಳವರೆಗೆ ಭೂತರಾಜರ ದಂಡವನ್ನ ನಮ್ಮ ವಜ್ರಕ್ಷೇತ್ರದ ಗರ್ಭಗುಡಿಯ ಒಳಗೆ ಅಭಯಲಕ್ಷ್ಮೀ ನರಸಿಂಹ ಪಟ್ಟಾಭಿರಾಮ ದೇವರ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಲಾಗಿತ್ತು ಅನೇಕ ವರ್ಷಗಳ ಕಾಲ. ಆ ನಂತರದಲ್ಲಿ ಆಗಿಯೂ ಕೂಡ ಅದು ವೈಶ್ವದೇವ ಅಂತ ಬಂದಾಗ ಅದರೊಳಗೆ ಆ ಭೂತರಾಜರ ಬಲಿಹರಣವನ್ನ ಮುಗಿಸ್ತಾ ಇದ್ರು. ಅದಾದ ನಂತರದಲ್ಲಿ ಕ್ಷೇತ್ರಾಭಿವೃದ್ಧಿಯಲ್ಲಿ ನರಸಿಂಹ ಸ್ತಂಭ ಅಂತ ಹೇಳಿ ಇವತ್ತಿಗೆ ಹಿಂದೆ ಏನು ಮಾಡಬೇಕಾಯಿತು, ಆ ನರಸಿಂಹ ಸ್ತಂಭದಲ್ಲಿ ತಾವು ಆ ಸ್ತಂಭ ಮಧ್ಯಭಾಗದಲ್ಲಿ ಭೂತರಾಜರ ದಂಡವನ್ನ ಸ್ಥಾಪನೆಯನ್ನು ಮಾಡಿದ್ರು. ಭೂತರಾಜರ ದಂಡವನ್ನ ಸ್ಥಾಪನೆ ಮಾಡಿದ್ದಕ್ಕೋಸ್ಕರವಾಗಿ ಮೇಲೆ ನಾಡಿ ಗ್ರಂಥಗಳು, ಮಧ್ಯ ಅನೇಕ ಶಾಲಿಗ್ರಾಮಗಳು, ಅದರ ಮಧ್ಯದಲ್ಲಿ ಅನೇಕ ಯಂತ್ರ, ಮಂತ್ರ, ಉದ್ಧರಣೆ. ಯಂತ್ರ ಚಿಕ್ಕದು, ಚೌಕಟ್ಟು ಬರುತ್ತೆ, ಅದು ದೊಡ್ಡ ಯಂತ್ರ ಅಥವಾ ಹಲಿಗೆ, ಅದು ಅದಕ್ಕಿಂತ ದೊಡ್ಡದು. ಅಂಗಡಿಗಳಲ್ಲಿ ನೋಡಿರ್ತೀರಿ ದೊಡ್ಡ ಹಲಿಗೆ, ಅದಕ್ಕಿಂತ ದೊಡ್ಡದು, ಬೃಹತ್ತಾಗಿರ್ತಕ್ಕಂಥದ್ದು, ಎತ್ತೋದಕ್ಕೆ ಆಗದೇ ಇರತಕ್ಕಂಥದ್ದು, ಅದಕ್ಕೆ ಉದ್ಧರಣೆ ಅಂತ ಕರೀತಾರೆ. ಅಂತಹ ಉದ್ಧರಣೆ ಅಂತವನ್ನ ಮತ್ತೆ ಅನೇಕ ಸಲ 108 ಬಾರಿ ಅವರು ದಕ್ಷಿಣ ಮತ್ತು ಉತ್ತರದ ತೀರ್ಥಯಾತ್ರೆಯನ್ನು ಮಾಡಿದ್ದಾರೆ. ಅದರ ಎಲ್ಲ ತೀರ್ಥಗಳು, ಮೃತ್ತಿಗೆಗಳು, ಅಲ್ಲಿ ವಿಶೇಷವಾಗಿರತಕ್ಕಂತಹ ಸಾನ್ನಿಧ್ಯಗಳನ್ನ ತಂದು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದೇ ಶ್ರೀ ನರಸಿಂಹ ಸ್ತಂಭ. ಯಾವಾಗ ನರಸಿಂಹ ಸ್ತಂಭ ಸ್ಥಾಪನೆ ಆಯಿತೋ ಅಲ್ಲಿಂದ 2 ವರ್ಷಗಳು ಬಿಟ್ಟು ಸಂಪೂರ್ಣವಾಗಿ ಅದರ ಪೂಜಾದಿಗಳು ನಡೆದ ಮೇಲೆ ಅಂದಿನಿಂದ ಭೂತರಾಜರ ಪೂಜೆಯನ್ನ ಇಲ್ಲಿ ಆಚರಣೆಯನ್ನು ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ಸೋಂದಾ ಕ್ಷೇತ್ರದಲ್ಲಿ ಪ್ರತಿ ದಿವಸವೂ ನಡೆಯುತ್ತೆ. ಇಲ್ಲಿ ತಿಂಗಳಿಗೆ ಒಂದು ಬಾರಿ ಮಾತ್ರ ಇಲ್ಲಿ ಅದೇ ಭೂತರಾಜರ ಪೂಜೆ ನಡೆಯುತ್ತೆ. ಹಾಗಾಗಿ ಭೂತರಾಜರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷ. ಮೊದಲೇ ಹೇಳಿದಂಗೆ ಮಾನಸಿಕವಾಗಿರ್ತಕ್ಕಂತಹ ತೊಂದರೆಗಳು, ಅದಲ್ಲದೆ ದೈಹಿಕವಾಗಿರ್ತಕ್ಕಂತಹ ತೊಂದರೆಗಳು, ಅದಲ್ಲದೆ ಸಾಮಾನ್ಯವಾಗಿ ಅರ್ಧ ತಲೆನೋವು, ಇಂಥವೆಲ್ಲ ತಕ್ಷಣದಲ್ಲಿ ಪರಿಹಾರವನ್ನ ಮಾಡ್ತಾರೆ ಭೂತರಾಜರು. ಆಯುರಾರೋಗ್ಯವನ್ನ ಕೊಡ್ತಕ್ಕಂಥವರು, ಸಂಪದವನ್ನ ಕೊಡ್ತಕ್ಕಂಥವರು ಮತ್ತು ಸಾತ್ವಿಕವಾಗಿರ್ತಕ್ಕಂಥದ್ದು. ಅದಕ್ಕೆ ಭೂತಬಲಿ ಅಂತ ಹೆಸರು. ಭೂತಬಲಿ ಅಂದ್ರೆ ನೀವು ತಿಳಿದ ಆ ರೀತಿಯಲ್ಲಿ ವಾಮಾಚಾರದ ರೀತಿಯಲ್ಲಿ ಪ್ರಾಣಿ ಪಕ್ಷಿ ಬಲಿಗಳನ್ನ ಕೊಡ್ತಕ್ಕಂಥದ್ದಲ್ಲ. ಸಾತ್ವಿಕವಾದ ನಿಂಬೆಹಣ್ಣು ಅಥವಾ ಅನ್ನ, ಬೂದುಗುಂಬಳಕಾಯಿ, ಬಾಳೆಕಾಯಿ, ಸೌತೆಕಾಯಿ ಇದರೊಳಗೆ ಬಲಿಹರಣವನ್ನ ಮಾಡಿ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಸಾತ್ವಿಕ ರೀತಿಯಿಂದ ಅನ್ನದ ಬಲಿಯನ್ನ ಮಾಡಿ ಪ್ರತಿ ತಿಂಗಳು ಅದನ್ನ ಭಕ್ತಾದಿಗಳಿಗೆ ಕೊಡ್ತೀವಿ. ಅವರು ಮನೆಗೆ ತಗೊಂಡೋಗಿ ಅದನ್ನು ನಿವಾಳಿಸಿ ತಮ್ಮ ಮನೆಯ ಮುಂದಿನ ಎಡಭಾಗದಲ್ಲಿ ಅದನ್ನ ಹಾಕಿ ಕೈಕಾಲು ತೊಳ್ಕೊಂಡು ಮನೆಯೊಳಗೆ ಹೋಗ್ತಕ್ಕಂಥ ಒಂದು ಪದ್ಧತಿ. ಹೀಗೆ ಅದೇ ಸಮಯದಲ್ಲಿ ನಾವು ಅಷ್ಟಬಂಧನ ಮತ್ತೆ ಯಂತ್ರ, ಅಷ್ಟಬಂಧನ 8 ದಿಕ್ಕುಗಳಿಂದ ಬರ್ತಕ್ಕಂತಹ ದೋಷಗಳನ್ನ ಪರಿಹಾರ ಮಾಡೋದಕ್ಕೆ ಅಷ್ಟಬಂಧನ ಅಂತ ಹೇಳಿ ಕೊಡ್ತೀವಿ. ಇದೇ ಪೌರ್ಣಿಮೆ ದಿವಸ ಅಷ್ಟಬಂಧನದ ಪೂಜೆಯನ್ನು ಮಾಡ್ತೀವಿ. ಮತ್ತೆ ಭೀತಿ ಯಂತ್ರ, ಸಾಮಾನ್ಯವಾಗಿ ಮಕ್ಕಳಿಗೆ ಬಾಲಗ್ರಹ, ಭೀತಿ, ಚಂಡಿ ಇವೆಲ್ಲ ಮಕ್ಕಳಿಗೆ ಬರ್ತಕ್ಕಂಥ ಅನೇಕ ದೋಷಗಳು. 1 ವಾರದ ಮಗುವಿನಿಂದ 5 ವರ್ಷದ ಮಗುವಿನವರೆಗೆ ಅನೇಕ ದೋಷಗಳು ಮಕ್ಕಳಿಗೆ ಇರ್ತವೆ. ಅದೆಲ್ಲವೂ ಕೂಡ ಇಲ್ಲಿ ಪರಿಹಾರವಾಗಿದೆ. ಅದೇ
ಅನೇಕ ಜನರಿಗೆ ಪರಿಹಾರವಾಗುತ್ತೆ. ಅನೇಕ ಜನರಿಗೆ ಮಾತಾಡಕ್ಕೆ ಬರದೇ ಇರತಕ್ಕಂಥವರಿಗೆ, ಕಿವಿ ಕೇಳಿಸದೇ ಇರತಕ್ಕಂಥವರೇ, ಮತ್ತೆ ವಿಶೇಷ ಚೇತನರು ಅಂತ ಏನ್ ಹೇಳ್ತಾರೆ ಅವರಿಗೂ ಕೂಡ ದೃಷ್ಟಿ ಬಾಧೆ ಇದೆಲ್ಲವೂ ಇರತಕ್ಕಂಥದ್ದೇ. ಅವರು ಕೂಡ ಇಲ್ಲಿ ಬಂದು ಆ ಯಂತ್ರ ಮಂತ್ರ ತೀರ್ಥಾದಿಗಳನ್ನ ಪ್ರೋಕ್ಷಣೆ ಮಾಡಿಸಿಕೊಂಡು ಅನೇಕ ಜನ ಈಗಲೂ ಚೆನ್ನಾಗಿರೋದನ್ನ ಇದೇ ನಮ್ಮ ವಜ್ರಕ್ಷೇತ್ರದಲ್ಲಿ ಹಿಂದೆ ನೋಡ್ತಾ ಇರತಕ್ಕಂಥವ್ರು, ಈಗ ನೋಡ್ತಾ ಇರತಕ್ಕಂಥವ್ರು ಕಾಣಬಹುದು. ಅಂತಹ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಸರಿ ಮಾಡ್ತಕ್ಕಂತಹ ಒಂದು ಅಸ್ತ್ರ, ಆ ಭೂತರಾಜರ ದಂಡ ಅವರ ಕೈಲಿದ್ದರಿಂದ ಇವೆಲ್ಲವೂ ನಡೆಯೋದಕ್ಕೆ ಸಾಧ್ಯ ಆಯಿತು. ಅದಕ್ಕೋಸ್ಕರವಾಗಿ ಪ್ರತಿ ತಿಂಗಳಲ್ಲೂ ಕೂಡ ಇಲ್ಲಿ ಭೂತರಾಜರ ಪೂಜೆಯನ್ನು ಆಚರಣೆಯನ್ನ ಮಾಡ್ತೇವೆ. ಭೂತರಾಜರ ಪೂಜೆಗೆ ಶುಲ್ಕ ನಿಗದಿ ಇದೆ. ತೀರ್ಥ ಪ್ರೋಕ್ಷಣೆಗಾಗಲಿ ಉಪ್ಪನ್ನು ನಿವಾಳಿಸ್ಕೋಬಹುದು, ಮತ್ತೆ ಆ ಬಲಿ ಅನ್ನವನ್ನು ಕೊಡ್ತೀವಿ. ಇದು ಯಾವುದಕ್ಕೂ ಶುಲ್ಕ ಇರೋದಿಲ್ಲ. ಯಾರು ಬೇಕಾದರೂ ಬಂದು ಇಲ್ಲಿ ಪೂಜಾದಿಗಳನ್ನ ಮಾಡಿಸಿಕೊಂಡು ತಮ್ಮ ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನ ಪಡೆದು ಭೂತರಾಜರ ದಯೆಯಿಂದ ವಾದಿರಾಜರ, ಹಯಗ್ರೀವ ದೇವರ, ಲಕ್ಷ್ಮೀ ನರಸಿಂಹದೇವರ ಎಲ್ಲರ ಅನುಗ್ರಹವನ್ನ ಪಡೆಯೋದಕ್ಕೆ ಅವಕಾಶ, ಒಂದು ಮಾರ್ಗ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಭೂತರಾಜರ ಪೂಜೆಗೆ ಬರ್ತಕ್ಕಂಥ ಅಲ್ಲಿ ಕಾಯನ್ನ ಉರುಳಿಸಬೇಕು ಅನ್ನೋ ಪದ್ಧತಿ ಅಲ್ಲಿದೆ. ಇಲ್ಲಿ ನಿಮ್ಮ ಮನೋಸಂಕಲ್ಪ, ಮನಸ್ಸಿಗೆ ಇರತಕ್ಕಂತ ಸಂಕಷ್ಟಗಳನ್ನ, ಏನೋ ತೊಂದರೆಗಳನ್ನ ನೀವು ಕೈಯಲ್ಲಿ ಹಿಡಿದು ಎಲೆ ಅಡಿಕೆ ವಿಳ್ಳೆದೆಲೆ ದಕ್ಷಿಣೆ ಸಮೇತವಾಗಿ ಹಿಡಿದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಭೂತರಾಜರಲ್ಲಿ ಇಟ್ಟು ನಮಸ್ಕಾರವನ್ನ ಮಾಡಿ ಹೋಗೋದು. ಮತ್ತೆ ಉಪ್ಪು ದೃಷ್ಟಿಗೋಸ್ಕರವಾಗಿ ಇಲ್ಲಿ ಉಪ್ಪನ್ನ ತಂದು ಹಾಕೋದು, ಆ ದೃಷ್ಟಿ ತಕೊಂಡು ಹೋಗ್ತಕ್ಕಂಥದ್ದು, ಇದೆಲ್ಲ ಇಲ್ಲಿ ನಿಯಮ. ಮತ್ತೆ ನಿಂಬೆಹಣ್ಣು ತಂದ್ರೆ ಅದನ್ನ ಮಂತ್ರಿಸಿ ಕೊಡ್ತೀವಿ, ಅದನ್ನ ಮನೆಗೆ ತಗೊಂಡು ಹೋಗೋದು. ನಿಮ್ಮ ಸಮಸ್ಯೆಯನ್ನ ಹೇಳಿ ಆ ಕಾಯನ್ನ ಮತ್ತೆ ನೀವು ವಾಪಸ್ ಮನೆಗೆ ತಗೊಂಡು ಹೋಗಬಾರದು. ಯಾಕೆಂದ್ರೆ ಮನೆಗೆ ವಾಪಸ್ಸು ಕಾಯಿ ಆಗಬಾರದು, ಕೆಲಸ ಹಣ್ಣಾಗಬೇಕು ಅಂತ ನಿಯಮ. ಹಾಗಾಗಿ ಕಾಯಿ ಸಮರ್ಪಣೆಯನ್ನ ಮಾಡಿ, ನಿಂಬೆ ಹಣ್ಣು ತಂದ್ರೆ ನಿಂಬೆ ಹಣ್ಣನ್ನ ತಗೊಂಡು ಹೋಗಬಹುದು, ಅಥವಾ ಯಾವುದೇ ಫಲ, ನಿಂಬೆ ಹಣ್ಣು ಅಂತ ಏನೋ ಯಾವುದೇ ಫಲವನ್ನ ತಗೊಂಡು ಹೋಗ್ತಕ್ಕಂಥದ್ದು ಬಹಳ ವಿಶೇಷ. ಇಂತಹ ಕ್ಷೇತ್ರದಲ್ಲಿ ನರಸಿಂಹದೇವರ ನರಸಿಂಹ ಸ್ತಂಭದಲ್ಲಿ ಮತ್ತೆ ಅಭಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ, ಕುಬೇರ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಬಂದ್ರೇನೆ ಸಾಕು, ಭಯಕೃತ್ ಭಯನಾಶನ ಅಂತ ಅಲ್ವಾ. ಮುಟ್ಟಿ ಭಜಿಸಿದರೆ ಮೋಕ್ಷ ಮಂತ್ರ ಅಂತ. ಮುಟ್ಟೋದಕ್ಕೆ ಅವಕಾಶ ತುಂಬಾ ಕಡೆ ಇಲ್ಲ, ಇಲ್ಲಿ ಅವಕಾಶ ಇದೆ. ಅದಕ್ಕೆ ಏನೂ ಸಂದಾಯ ಇರೋದಿಲ್ಲ. ಬಂದ ಭಕ್ತರು ಬಂದು ನಮಸ್ಕಾರ, ಅವರ ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿ ಯಥಾಶಕ್ತಿ ಅವರ ಕೈಲಾದಂತ ಕಾಣಿಕೆಗಳನ್ನ ಹಾಕೊಂಡು ಹೋದ್ರೆ ಕ್ಷೇತ್ರದ ಅಭಿವೃದ್ಧಿ, ಧರ್ಮದ ಅಭಿವೃದ್ಧಿ, ಧರ್ಮ ಕಾರ್ಯಗಳಲ್ಲಿ ಅಭಿವೃದ್ಧಿ. ಈಗಾಗಲೇ ನೋಡಿ ಅನೇಕ ಜನರು ತಾವು ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರು ಮಾತ್ರ ದೇವಸ್ಥಾನಕ್ಕೆ ಹೋಗೋ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚೆ ಎಲ್ಲಾ ಮನೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ದೇವಸ್ಥಾನಕ್ಕೆ ಬಂದು ಪ್ರತಿದಿನ ಒಂದು ಪ್ರದಕ್ಷಿಣೆ ನಮಸ್ಕಾರ ತೀರ್ಥ ಪ್ರಸಾದವನ್ನ ತಗೊಂಡು ಹೋಗ್ತಾ ಇದ್ರು. ಮನೆ ನೋಡಿ ಎಷ್ಟು ಶುದ್ಧವಾಗಿತ್ತು, ಮನೆಯಲ್ಲಿ ಕಲಹ ಇರಲಿಲ್ಲ, ಜಗಳ ಗಲಾಟೆಗಳಿರಲಿಲ್ಲ. ಇವತ್ತು ಸಂಪರ್ಕ ಇಲ್ಲದೆ ಬಹಳ ತೊಂದರೆಗೆ ಈಡಾಗ್ತಾ ಇದ್ದಾರೆ ಜನ. ಹಾಗಾಗಿ ನಿಮ್ಮ ಮಕ್ಕಳನ್ನು ಪ್ರೇರೇಪಣೆಯನ್ನ ಮಾಡ್ರಿ, ದೇವಸ್ಥಾನಾದಿಗಳಿಗೆ ಭೇಟಿ ಕೊಡ್ಲಿಕ್ಕೆ, ವಿಶೇಷ ದೇವಸ್ಥಾನಗಳ ಸಂದರ್ಶನವನ್ನ ಅವರೆಲ್ಲ ಮಾಡುವ ರೀತಿಯಲ್ಲಿ ಅನುಗ್ರಹವನ್ನ ಅವರಿಗೂ ನಿಮ್ಮ ಕಡೆಯಿಂದ ನೀವು ಮಾಡ್ರಿ. ಭಗವಂತ ಬಂದಾಗ ಅವರಿಗೂ ಅನುಗ್ರಹವನ್ನ ಮಾಡ್ತಾನೆ. ಹೀಗಾಗಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗದವರು, ಓದದೇ ಇರತಕ್ಕಂಥವರು, ವಿದ್ಯಾಹೀನರು ಅಥವಾ ಬುದ್ಧಿಹೀನರು, ಅವರಿಗೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾನೆ. ಹಾಗಾಗಿ ಅವರೆಲ್ಲರೂ ಬಂದು ಪರಮಾತ್ಮನ ಸೇವೆಯನ್ನ ಮಾಡಿ ನಿಮ್ಮ ಕೋರಿಕೆಗಳನ್ನ ಪರಿಹಾರ ಮಾಡಿಕೊಡ್ಲಿ ಅಂತ ಹೇಳಿ ಭೂತರಾಜರ ಅಂತರ್ಯಾಮಿ ವಾದಿರಾಜರು, ಲಕ್ಷ್ಮೀ ಹೆಗ್ಗಡೆದೇವರು, ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಇದು ಭೂತರಾಜರ ದಂಡ ಅಂತ. ಈ ದಂಡವನ್ನ ತಲೆಯ ಮೇಲಿಟ್ಟು ನರಸಿಂಹದೇವರ ಮಂತ್ರದಿಂದ ಒಂದು ಆಶೀರ್ವಾದವನ್ನ ಮಾಡಲಾಗುತ್ತೆ. ಎಲ್ಲರಿಗೂ ಕೂಡ ಪ್ರತಿ ಪೌರ್ಣಿಮೆ ತೀರ್ಥ ಪ್ರೋಕ್ಷಣೆ ಆಗೋದಕ್ಕೆ ಮಹಾಮಂಗಳಾರತಿ ಆದ ತಕ್ಷಣದಲ್ಲಿ ಈ ದಂಡವನ್ನ ಇಡಲಾಗುತ್ತೆ. ಈ ದಂಡವನ್ನ ಅವರವರ ತಲೆಯ ಮೇಲಿಟ್ಟು ನರಸಿಂಹದೇವರ ಅನುಗ್ರಹವು ಅವರಿಗೆ ಪಡೀಲಿ ಅನ್ನೋದು ಒಂದು ಅಭಿಪ್ರಾಯ ಇದೆ. ದಂಡ ತಲೆಯ ಮೇಲಿಡೋದು, ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದು, ಬಲಿ ಅನ್ನವನ್ನ ಮನೆಗೆ ತಗೊಂಡು ಹೋಗೋದು, ಉಪ್ಪನ್ನು ನಿವಾಳಿಸಿಕೊಳ್ಳೋದು, ಇದೆಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಪ್ರತಿ ಪೌರ್ಣಿಮೆ ನಡೀತಾ ಇದೆ. ಮುಂದೇನೂ ಹೀಗೆ ನಡೀಲಿ ಅಂತ ಹೇಳ್ತಾ ಎಲ್ಲ ಭಕ್ತಾದಿಗಳ ಸಹಾಯ ಸಹಕಾರದೊಂದಿಗೆ ಹೀಗೆ ಇನ್ನು ಕ್ಷೇತ್ರ ವಿಜೃಂಭಣೆಯಿಂದ ನಡೀಲಿ ಅನ್ನೋ ಉದ್ದೇಶವನ್ನ ನಾವು ಹೇಳ್ತಾ ಇದ್ದೀವಿ. ಶ್ರೀ ಕೃಷ್ಣಾರ್ಪಣಮಸ್ತು.